ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯವೇನಿದೆ. ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಆಟಕ್ಕೆ ಎರಡು ಅವನ ಸೂತ್ರದಲ್ಲಿದೆ. ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯವೇನಿದೆ. ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಸವಿತಾ, ಸವಿತಾ, ಏನು ಮಾಡ್ತಿರುವೆ? ಕುಡಿಯಕ್ಕೆ ನೀರು ತೆಗೆದುಕೊಂಡು ಬಾ ಸವಿತಾ. ಬಾ ಸವಿತಾ, ಬಾ. ತಮ್ಮ ನರಸಿಂಹ, ಎಲ್ಲಿ ಹೋಗಿದ್ದೆಪ್ಪ? ಎಲ್ಲಿ ಸವಿತಾ ಕಾಣ್ತಾ ಇಲ್ಲ? ಅಣ್ಣ, ನಾನು ಹೊರಗಡೆ ಹೋಗಿದ್ದೆ. ಈಗ ತಾನೇ ಬಂದೆ ತಕ್ಷಣ ಸವಿತಾಳನ್ನು ಕರಿಗಿ ಕೂಗಿದೆ. ಮರಳಿ ಉತ್ತರಿಸಿಲ್ಲ. ಎಲ್ಲಿ ಹೊರಗಡೆ ಹೋಗಿದ್ದಾಳೆ ಏನೋ ಗೊತ್ತಿಲ್ಲಣ್ಣ. ಅಲ್ಲಪ್ಪ, ನಮಗೆ ಹೇಳಿದೆ ಕೇಳಿದೆ. ಹಾಗೆಲ್ಲ ಅವಳು ಹೊರಗಡೆ ಹೋಗೋಳಲ್ಲ, ಒಬ್ಳೇ ಇದ್ದ ಕಾರಣದಿಂದ ಒಳಗಡೆ ಮಲಗಿರ್ಬೋದು. ಸವಿತಾ, ಸವಿತಾ. ಅತ್ತಿಗೆ, ನಾನೇ ಒಳಗಡೆ ಹೋಗಿ ನೋಡಿಕೊಂಡು ಬರುತ್ತೇನೆ. ಒಳ್ಳೆತನಕ ಈ ಭೂಮಿಯಲ್ಲಿ ಕಷ್ಟಪಟ್ಟಿದ್ದ ಬುದ್ಧಿಗನೋ ಎಲ್ಲವ ತಡೆಯುವ ಶಕ್ತಿ ಒಳ್ಳೆ ಮನಸಾರಿಗಷ್ಟಕನೋ ಎಲ್ಲ ನಿಲ್ಲವರು ಹಣವಿರಲು. ಏನಾಯ್ತಮ್ಮ ನಿನಗೆ? ಹೀಗೇಕೆ ಮಾಡಿಕೊಂಡೆ ಎಂಬ ಸವಿತಾ? ಸವಿತಾ, ಇನ್ನು ಬಾಳಿ ಬದುಕಬೇಕಾದ ನನ್ನ ಮುದ್ದಿನ ಸೊಸೆಯಮ್ಮ ನೀನು. ದೇವರೇ, ಇಂಥ ಘಟನೆ ಏಕೆ ತಂದೆಯಪ್ಪ? ನಿನ್ನನ್ನು ಮದುವೆ ಮಾಡಿ ಮುತ್ತೈದೆ ಆಗು ನೋಡುವ ಆಸೆ ವಿಫಲವಾಯಿತು. ನಿನ್ನ ಈ ಸ್ಥಿತಿಗೆ ತಂದವರು ಯಾರಮ್ಮ? ಚಿಕ್ಕ ಮಕ್ಕಳ ಹಾಗೆ ಮನೆ ತುಂಬಾ ಓಡಾಡಿಕೊಂಡಿರ್ತಿದ್ದೆ. ನಿನ್ನ ಇಂಥ ಸ್ಥಿತಿಯಲ್ಲಿ ನೋಡೋದಕ್ಕೆ ನನ್ನಿಂದ ಆಗ್ತಿಲ್ಲಮ್ಮ, ನನ್ನಿಂದ ಆಗ್ತಿಲ್ಲ ಸವಿತಾ. ಸ್ವಾಮಿ, ಸವಿತಾಳ ಯಾರೋ? ಸವಿತಾಳ ಯಾರೋ? ಏನಾಯ್ತು ಅತ್ತಿಗೆ, ಹೇಳು. ಪಾರ್ವತಿ, ಹೌದು, ನಿನ್ನ ಮಾತಿನಲ್ಲಿ ಏನೋ ಒಂದು ವಿಷಯ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಹೌದು ರೀ, ಯಾರೋ ಪಾಪಿಗಳು ಸವಿತಾಳ ಶೀಲನ ಹಾಳು ಅತ್ತಿಗೆ, ಹೇಳುತ್ತಿರುವೆ ನೀವು. ಸತೆಯಾಗಿ ಕೈ ಹಿಡಿಯುವ ಸ್ವೀಕರಿಸ ಸಮಯದಲ್ಲಿ ನನ್ನ ಮನಲಿಗೆ ಬೆಂಕಿ ಹಚ್ಚಿ ನನ್ನ ಮನದ ದೋತಿನೇ ಹಾರಿಹೋಯ್ತು ಅತ್ತಿಗೆ, ಹಾರಿಹೋಯ್ತು. ಈ ಕಾರಣಕರ್ತರು
ಅನರ್ಥಕ್ಕೆ ಕಾರಕತ್ತಾದವರನ್ನು ಆ ಸೂರ್ಯ ಮಕ್ಕಳು ತುಂಡು ತುಂಡಾಗಿ ಕತ್ತರಿಸಿ ಎಲ್ಲ ಮನಸ್ಸಿಗೆ ಶಾಂತಿ ಮಾಡ್ಕೊಳ್ಳಿಕ್ಕಂದ್ರೆ ನಾನು ಕನಸಿನಲ್ಲಿ ಕೆಟ್ಟದ ಬಯಸಿದವನಲ್ಲ. ಈ ರೈತನ ಬಾಳಿಗೆ ಬೆಂಕಿ ಹಚ್ಚಿ ಮೋಜು ನೋಡುತ್ತಿದ್ದಾನೆ ಆ ದೇವರು. ಸವಿತಾ, ನನ್ನ ಕೈಯಲ್ಲಿ ಎತ್ತಿ ಆಡಿದ ನಿನ್ನನ್ನು ಸ್ಮಶಾನದ ಕಡೆ ಹೊತ್ತುಕೊಂಡು ಹೋಗುವಂತಾಯಿತೇ ನನ್ನ ಪರಿಸ್ಥಿತಿ. ಸವಿತಾ, ಸಮಾಧಾನ ಮಾಡಿಕೊಳ್ಳಿ. ಅದೃಷ್ಟ ಯಾರು ಅಂತ ಆದಷ್ಟು ಬೇಗ ಪತ್ತೆ ಹಚ್ಚೋಣ. ಬನ್ನಿ, ಮೊದಲು ಮುಂದಿನ ಕಾರ್ಯ ಮಾಡೋಣ. ಬನ್ನಿ. ಆಯ್ತು ಅತ್ತಿಗೆ, ಆಯ್ತು. ಕುಣಿಸವನು ಅಲ್ಲಿ ಕುಂದವನು ಮ್ಯಾಗೆ, ಕುಣಿಯವರು ನಾವು ನಿಂತ್ಕೊಂಡ್ರೆ ಹಾಗೆ, ನಡೆದಂಗೆ ಎಲ್ಲ ನಡೆದೋದ್ರೆ ಮೂಗೆ, ಕದಿಯಾರು ಇಲ್ಲಿ ಹೊರಗೇನು ಗೋಡೆ